ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮಮ್ಮ ಮಾಡೋ ರೆಸಿಪಿ, ಹಾಗೆ ನಾಟಿ ಸ್ಟೈಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ನೋಡೋಕ್ಕೆ ತುಂಬ ಲಾಂಗ್ ಅನಿಸುತ್ತೆ, ಪ್ರೊಸೀಜರ್ ತುಂಬ ಜಾಸ್ತಿ ಅನಿಸುತ್ತೆ. ಬಟ್ ಮಾಡೋಕ್ಕೆ ನಿಂತರೆ ತುಂಬ ಬೇಗ ಆಗುತ್ತೆ, ತುಂಬ ಈಸಿ ಕೂಡ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಇಡ್ಲಿ, ದೋಸೆ, ಚಪಾತಿ, ಅಕ್ಕಿ ರೊಟ್ಟಿ, ಪರೋಟ ಈ ಥರ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾವಿಲ್ಲಿ ಇದಕ್ಕೆ 3 ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಸಾಂಬಾರಿಗೆ 3 ಥರ ಮಸಾಲೆ ಹಾಕಬೇಕಾಗುತ್ತೆ. ಇದು ಮೊದಲನೇ ಮಸಾಲೆ. ನಾನಿವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಪೌಡರ್ ಹಾಕೋಬೇಡಿ, ಮೆಣಸೆ ಹಾಕ್ಕೊಳ್ಳಿ. ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ದೊಡ್ಡ ಸೈಜ್ನಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಿದ್ದರೆ 2 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ 1 ಸಾಕು. ಆಮೇಲೆ 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಬೇಕಾಗಲ್ಲ. ಅದಾದಮೇಲೆ ಇದು ಸೆಕೆಂಡ್ ಮಸಾಲೆ, ಇದನ್ನು ಹುರ್ಕೋಬೇಕಾಗುತ್ತೆ. ಫಸ್ಟು ಬಾಣಲಿಗೆ 2 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಎಸಳು ಫುಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ 5 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 2.5 kg ಚಿಕನ್ಗೆ ನಾನು ಇಷ್ಟು ತೊಗೊಂಡಿದ್ದೀನಿ. ನೀವು ಕಮ್ಮಿ ಮಾಡ್ಕೊಳ್ಳೋ ಹಂಗಿದ್ರೆ ಇವಾಗ ಏನು ನಾವು ಈರುಳ್ಳಿ 5 ಹಾಕಿದ್ದೀನಿ, 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಬೆಳ್ಳುಳ್ಳಿ ಕೂಡ 1 ಗೆಡ್ಡೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಎಣ್ಣೆ ಇದು ಕ್ಲೀನಾಗಿ ಫ್ರೈ ಆಗಬೇಕು. ನೋಡ್ತಾ ಇರ್ಬೋದು ನೀವು. ಇವಾಗ ಇಷ್ಟು ಇದಾದರೆ, ಫ್ರೈ ಆದರೆ ಸಾಕು. ನಾನಿಲ್ಲಿ 100 ಗ್ರಾಮಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಡೈರೆಕ್ಟ್ ನಾವು ಇವಾಗ ಬಾಣಲಿಗೆ ಹಾಕೋಣ. 50 ಗ್ರಾಮಷ್ಟು ಖಾರದ ಪುಡಿ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಆಗಿರಲಿ, ಯಾಕಂದರೆ ಅದು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಘಾಟ್ ಹೋಗೋ ತನಕ ಕ್ಲೀನಾಗಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಘಾಟ್ ಹೋದರೆ ಸಾಕಾಗುತ್ತೆ ನಮಗೆ. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೀಗ. ಈಗ ನೋಡಿ, ಚೆನ್ನಾಗಿ ಇದು ಫ್ರೈ ಆಗಿದೆ. ನಾನಿವಾಗ ಸ್ಟವ್ ಆಫ್ ಮಾಡಿ ಆಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಹಾರಲಿ ಅಂತ. ಡ್ರೈ ಆಗಿದ್ದರೆ ಹಾಗೆ ಬಾಣಲಿಯಲ್ಲೇ ಬಿಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ನೀರು ಹಾಕಿ ಇಡ್ತಾಯಿದ್ದೀನಿ, ರುಬ್ಬಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹಾರಲಿ ಕೂಡ ಅಂತಂದ್ಬಿಟ್ಟು ನಾನು ಡೈರೆಕ್ಟ್ ನೀರು ಹಾಕ್ತಾಯಿದ್ದೀನಿ. ಇದು 3ನೇ ಮಸಾಲೆ. ಒಂದು ಜಾರ್ಗೆ 1/2 ಹೋಳನಷ್ಟು ನಾನು ತೆಂಗಿನಕಾಯಿ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನಿಲ್ಲಿ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಕಡಲೆಪಪ್ಪು ಅಂತ ಏನು ಹೇಳ್ತೀರಾ ಅದನ್ನು ಹಾಕ್ಕೊಂಡಿದ್ದೀನಿ. 10 ಲವಂಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 4 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಕೂಡ ಹಾಕ್ಕೊಬೇಕು. ಜೊತೆಗೆ 1 ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಟೊಮ್ಯಾಟೊ ಜಾಸ್ತಿ ಏನು ಬೇಕಾಗಲ್ಲ, ಸೊ ಹಾಗಾಗಿ 1 ಇಡಿ ಕೊತ್ತಂಬರಿ, ಹಾಗೆ 1 ಇಡಿ ಪುದೀನ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು 3ನೇ ಮಸಾಲೆ ಆಗಿರುತ್ತೆ. ಈಗ ನಾವು ಏನು ಫಸ್ಟು ತೋರಿಸ್ದೆ, ಜಾರ್ಗೆ ಹಾಕ್ಕೊಬೇಕು, ಚಿಕ್ಕ ಜಾರ್ಗೆ ಅಂತ, ಕಾಳು ಮೆಣಸು ಅದು. ಇದು ಬಾಣಲಿಯಲ್ಲಿ ಏನು ಹುರಿದಿದ್ವಿ ಆ ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಸೆಕೆಂಡ್ ಮಸಾಲ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟು ನಾವು ಒಂದು ಪಾತ್ರೆಗೆ 2 ಸ್ಪೂನಷ್ಟು ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಚಿಕನ್ ಎಷ್ಟು ತೊಗೊತೀರಾ ಅದ್ರ ಮೇಲೆ ಡಿಪೆಂಡಬಲ್ ಹಾಕ್ಕೊಳ್ಳಿ, ಆಯಿತಾ. ಇವಾಗ ಫಸ್ಟ್ ನಾನೇನು ಕಾಳು ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಘಾಟ್ ಹೋಗಲಿ. ಅದಾದಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಕ್ಲೀನಾಗಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು. ಸ್ವಲ್ಪ ಅದರಲ್ಲೇ ಫ್ರೈ ಆಗಲಿ ಬಿಟ್ಬಿಡೋಣ. ಚೆನ್ನಾಗಿ ಸ್ವಲ್ಪ ಅರಿಶಿನ ಫ್ಲೇವರು ಇದೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಿಮಗೆ ಉಪ್ಪು ನೀವು ಲಾಸ್ಟಲ್ಲಿ ಬೇಕಂದ್ರೂ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಚಿಕನ್ಗೆ ಉಪ್ಪು ಹಿಡೀಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕಿ ನಾನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಎಣ್ಣೆಲೇ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ.
ಈಗ ನಾವು ಬಾಣಲಿಲಿ ನಾವೇನು ಫ್ರೈ ಮಾಡಿದ್ವಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಪೌಡರ್ ಮತ್ತು ಖಾರದ ಪುಡಿ, ಈ ಮಸಾಲಾನ ಇವಾಗ ಹಾಕ್ತಾಯಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕಿದ್ರೆ ಇನ್ನೂ ಗಟ್ಟಿ ಕೂಡ ಮಾಡ್ಕೋಬೋದು, ಇನ್ನೂ ತೆಳ್ಳಗೆ ಕೂಡ ಮಾಡ್ಕೋಬೋದು, ಯಾಕಂದರೆ ನಾವು ಇನ್ನೊಂದು ಮಸಾಲೆ ಹಾಕಬೇಕಾಗಿದೆ. ಇವಾಗ ನಾನು ಲಾಸ್ಟ್ ಥರ್ಡ್ ಮಸಾಲೆ ಅಂತ ಹೇಳಿದ್ನಲ್ಲ, ಕಾಯಿ ತುರಿ, ಕಡಲೆಪಪ್ಪು ಅದೆಲ್ಲ, ಇವಾಗ ಆ ಮಸಾಲೆ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಕೂಡ, ನೀವು ನೋಡ್ತಾ ಇರ್ಬೋದು. ಇವಾಗ ಇದು ಚೆನ್ನಾಗಿ ಕುಗ್ದಾಗಿದೆ. ಸೊ ಇವಾಗ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ರೆಡಿ ಆಯಿತು.